ಎಸ್, ಈಗ ಆಡ್ಗೋಡಿ ರಸ್ತೆ ಏನಿದೆ ರಿಚ್ಮಂಡ್ ಟೌನಿಂದ ಕರೆದುಕೊಂಡು ಬಂದು ಈಗ ಆಡ್ಗೋಡಿ ಸಿಗ್ನಲ್ ಬಳಿ ಈಗ ತೆರಳ್ತಾ ಇರುವಂಥ ದೃಶ್ಯವನ್ನು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ. ಇಲ್ಲಿ ದರ್ಶನ್ ಇರುವಂಥ ವಾಹನ ಏನಿದೆ, ಮಾಧ್ಯಮ ಸ್ನೇಹಿತರು ಕೂಡ ಅವರನ್ನು ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿಂದ ಇನ್ನೂ ಅರ್ಧ ಗಂಟೆ, ಮಿನಿಮಮ್ ಅಂದರೆ 40 ನಿಮಿಷಗಳು ಬೇಕಾಗುತ್ತೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹವನ್ನು ತಲುಪೋದಕ್ಕೆ. ಅಲ್ಲಿ ತಲುಪಿದ ಬಳಿಕ ಕೇಂದ್ರ ಕಾರಾಗೃಹದಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗುತ್ತೆ. 13 ವರ್ಷಗಳ ಬಳಿಕ ಮತ್ತೊಮ್ಮೆ ಇದೇ ರೀತಿಯಾಗಿ ನಮಗೆ 2011ರಲ್ಲಿ ನಾನು ಅಂದು ಕ್ರೈಮ್ ರಿಪೋರ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ದರ್ಶನ್ ಫ್ಯಾಮಿಲಿ ವಿಚಾರ ಬಂದಾಗ ಗಲಾಟೆಯನ್ನು ಮಾಡಿಕೊಂಡು ವಿಜಯನಗರ ಪೊಲೀಸರು ಅಂದು ಅವರನ್ನು ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಸಂಜೆ ಮೇಲೆ ಕರೆದುಕೊಂಡು ಹೋಗಿ ಸೆಂಟ್ರಲ್ ಜೈಲಿನಲ್ಲಿ ಬಿಟ್ಟಿದ್ರು. ಅದಾದ ಬಳಿಕ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಯಿತು. ನಟ ದುನಿಯಾ ವಿಜಯ್ ಅವತ್ತು ಮಧ್ಯರಾತ್ರಿ ಜೈಲಿನ ಒಳಗಡೆ ಹೋಗಿ ಜೈಲಿನ ಅಂದಿನ DIG ಬಳಿ ಅನುಮತಿಯನ್ನು ಪಡೆದುಕೊಂಡು ಆರೋಗ್ಯದಲ್ಲಿ ಏರುಪೇರಾಗಿದೆ ಎನ್ನುವ ವಿಚಾರವನ್ನು ಮುಟ್ಟಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡಿದರು. ಸೊ ಈಗ ಆವತ್ತು 2011 ಮತ್ತೊಮ್ಮೆ ನಮಗೆ ನಮ್ಮ ಕಣ್ಣು ಮುಂದೆ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಇವತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ನೋಡಿ, ಏಟು ಆರೋಪಿ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಈ ರೀತಿಯಾಗಿ ಒಬ್ಬ ಸೆಲೆಬ್ರಿಟಿ, ಒಬ್ಬ ವ್ಯಕ್ತಿಯ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಜೈಲಿನತ್ತ ಈ ರೀತಿಯಾಗಿ ಹೋಗ್ತಾರೆ ಅಂತೇಳಿ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅಶ್ಲೀಲವಾದಂಥ ಮೆಸೇಜನ್ನು ಮಾಡಿದ್ದ. ಆ ಒಂದು ಕಾರಣಕ್ಕೋಸ್ಕರ ಬರ್ಬರವಾಗಿ ಹತ್ಯೆ ಮಾಡಿ ಇವತ್ತು ಜೈಲಿನತ್ತ ಹೋಗ್ತಿದ್ದಾರೆ. ಅವತ್ತು ಒಂದು ವೇಳೆ ಏನಾದರೂ ಯೋಚನೆ ಮಾಡಿದ್ದೇ ಆಗಿದ್ದಿದ್ರೆ, 1 ಸೆಕೆಂಡ್ ಯೋಚನೆ ಮಾಡಿದಿದ್ರೆ, ಒಳ್ಳೆಯದನ್ನು ಆಲೋಚನೆ ಮಾಡಿದ್ದೇ ಆಗಿದ್ದಿದ್ರೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೊಲೀಸ್ ವಾಹನದಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಹೋಗುವಂತ ಪ್ರಮೇಯ ಬರ್ತಾ ಇರಲಿಲ್ಲ. ಒಂದು ಬುದ್ಧಿವಾದ ಸಾಕಾಗಿತ್ತು ಅವತ್ತು. ಒಂದು ಬುದ್ಧಿವಾದ ಸಾಕಾಗಿತ್ತು. ಎಲ್ಲರನ್ನು ಕೂಡ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ದರ್ಶನ್ ಮಾಡ್ಬೋದಿತ್ತು, ಆದ್ರೆ ಮಾಡಲಿಲ್ಲ. ಅವತ್ತು ಅವರು ಕೂಡ ಮನ ಬಂದಂತೆ ಹಲ್ಲೆ ಮಾಡಿದ್ರು. ಹಾಗಾಗಿ ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಲಭ್ಯವಾಗಿತ್ತು ಪೊಲೀಸರಿಗೆ. ಟೆಕ್ನಿಕಲ್ ಎವಿಡೆನ್ಸ್ ಲಭ್ಯವಾಗಿದೆ, ಸೈಂಟಿಫಿಕ್ ಎವಿಡೆನ್ಸ್ಗಳು ಲಭ್ಯವಾಗಿದೆ. ಅದರ ಜೊತೆಯಲ್ಲಿ ಫಿಸಿಕಲ್ ಆಗಿ ಒಂದಷ್ಟು ಎವಿಡೆನ್ಸ್. ನೋಡಿ ಅಲ್ಲಿ ಯಾವ ಸ್ಪೀಡಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ದರ್ಶನ್ ಅಂತೇಳಿ, ನೋಡಿ ಅಲ್ಲಿ ಯಾವ ಸ್ಪೀಡಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರ್ಕೊಂಡು ಹೋಗಿ ಪೊಲೀಸರು ಬಿಡೋದಕ್ಕೆ ನಾವು ಕೂಡ ಫಾಲೋ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಆಡುಗೋಡಿ ಸಿಗ್ನಲ್ ಬಳಿ ಈಗ ಆರೋಪಿಗಳಿದ್ದಿರುವಂಥ ವಾಹನ ಇದೆ ನೋಡಿ. ಅಲ್ಲಿ ಮುಂದೆ KSRP ವಾಹನ ನಿಮಗೆ ಕಾಣಿಸ್ತಿದೆ. ಆ ಒಂದು KSRP ವಾಹನದಲ್ಲಿ ಆರೋಪಿಗಳಿದ್ದಾರೆ. ಹಿಂಬದಿಯಲ್ಲಿ ಪೊಲೀಸರು ಕೂಡ ಸೈರನ್ ಹಾಕೊಂಡು ಹೋಗ್ತಿದ್ದಾರೆ. ಅಡಚಣೆ ಆಗಬಾರ್ದು, ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಅಂತೇಳಿ. ಯಾಕೆಂದರೆ ಇದು ಪೊಲೀಸರ ಕರ್ತವ್ಯ. ಒಬ್ಬ ಆರೋಪಿ ಕಸ್ಟಡಿಯಲ್ಲಿದ್ದಾಗ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅವ್ರಿಗೆ. ಸೊ ಅದನ್ನು ಪ್ರಶ್ನೆ ಮಾಡ್ತಾರೆ ನ್ಯಾಯಾಧೀಶರು, ನಿಮ್ಗೆ ತೊಂದರೆ ಆಯ್ತು ಅಂತೇಳಿ. ಇವತ್ತು ಕೂಡ ಅದೇ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ, ನಿಮ್ಗೇನಾದ್ರು ತೊಂದರೆ ಆಯ್ತಾ ಅಂತೇಳಿ. ನೋಡಿ ಅಲ್ಲಿ ಮುಂದೆಗಡೆ ಸೇರನ್ನು ಹಾಕೊಂಡು ಹೋಗ್ತಿದ್ದಾರೆ ಪೊಲೀಸರು. ದೊಡ್ಡ ವಾಹನದಲ್ಲಿ 4 ಆರೋಪಿಗಳಿದ್ದಾರೆ. ಈಗ ಆಡುಗೋಡಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಅವರು ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ನೇರವಾಗಿ PVR ಸಿಗ್ನಲ್, ಕೋರಮಂಗಲ PVR ಸಿಗ್ನಲ್ ಹತ್ರ ಹೋಗ್ತಾರೆ. ಕೋರಮಂಗಲ PVR ಸಿಗ್ನಲ್ನಿಂದ ಆ ಬಳಿಕ ಅಲ್ಲಿಂದ ಮಡಿವಾಳ ಪೊಲೀಸ್ ಠಾಣೆ ಮುಂಭಾಗದಿಂದ ಹೋಗಿ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಪೊಲೀಸರು ಒಂದು ಬೆಂಗಾವಲಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ನಾವು ಗಮನಿಸಿದ್ವಿ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಮಾಡ್ತಾ ಇದ್ರು. ಬೈಕ್ನಲ್ಲಿ ಬರ್ತಾ ಇದ್ರು. ಯಾವ ರೀತಿಗೆ ಸಮಸ್ಯೆ, ಬೇರೆಯವ್ರಿಗೂ ಸಮಸ್ಯೆ ಮಾಡ್ತಾ ಇದ್ರು, ಅವರು ಕೂಡ ಸಮಸ್ಯೆಗಳನ್ನು ತಂದು ಹುಡ್ಕೊಳ್ತಾ ಇದ್ರು. ಯಾರು ಕೂಡ ಹೆಲ್ಮೆಟ್ ಹಾಕಿರಲಿಲ್ಲ.
ಮೊಬೈಲನ್ನು ಹಿಡಿದುಕೊಂಡು ಮೊಬೈಲಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು. ನಾವು ಎಷ್ಟೇ ಬುದ್ಧಿವಾದವನ್ನು ಹೇಳಿದ್ರು ಕೂಡ ಅವರು ಅದನ್ನು ಕೇಳುವಂಥ ಮನಸ್ಥಿತಿಯಲ್ಲಿ ಇರಲಿಲ್ಲ. ಮೊಬೈಲಲ್ಲಿ ಒಂದು ಫೋಟೋವನ್ನು ತಗೋಬೇಕು ಅಷ್ಟೇ ಅವರ ಮನಸ್ಸಲ್ಲಿ ಇದ್ದಿದ್ದು. ಅದೇ ಕೆಲಸಕ್ಕೂ ಕೂಡ ಅವರೆಲ್ಲರೂ ಕೂಡ ಮುಂದಾಗ್ತಾ ಇದ್ರು. ಹಾಗಾಗಿ ಅದು ಒಂದು ರೀತಿಯಲ್ಲಿ ಇವರನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದ ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಮುಂದಾಗ್ತಾರನ್ನ ನೋಡೋದಕ್ಕೆ. ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಈ ರೀತಿಯಾಗಿ ಬೆಂಗಾವಲನ್ನು ಕೊಟ್ಕೊಂಡು ಹೋಗ್ತಾರೆ. ಸೆಲೆಬ್ರಿಟಿ ಇದ್ರು, ಈಗ ಸೆಲೆಬ್ರಿಟಿ ಎಲ್ಲ ಆರೋಪಿ ಆಗಿದ್ದಾರೆ. ಆರೋಪಿಯಾಗಿ ಜೈಲಿಗೆ ಹೋಗುವಂಥ ಕೆಲಸಗಳಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, ಈಗ ನಿಮಗೆ ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನು ನಮ್ಮ ಕ್ಯಾಮರಾಮನ್ ಮಾಡ್ತಿದ್ದಾರೆ. ಬಹಳ ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಲ್ಲಿ ಆ ಬಸ್ನಲ್ಲಿ, ಆ ಒಂದು ಪೊಲೀಸ್ ವಾಹನದಲ್ಲಿ 4 ಜನ ಆರೋಪಿಗಳಿದ್ದಾರೆ. ಪೊಲೀಸ್ ವಾಹನದಲ್ಲಿ 4 ಜನ ಆರೋಪಿಗಳಿದ್ದಾರೆ. 4 ಜನ ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಿದ್ದಾರೆ. ಇನ್ನೇನು ನೋಡಿ, 13 ವರ್ಷಗಳ ನಂತರ ದರ್ಶನ್ ಜೈಲಿಗೆ ಹೋಗ್ತಾ ಇರುವಂಥದ್ದು. 13 ವರ್ಷಗಳ ನಂತರ ಅಂದರೆ ಪತ್ನಿ ಮೇಲೆ ಹಲ್ಲೆ ನಡೆಸಿ ಜೈಲು ಪಾಲಾಗಿದ್ರು. ಅವತ್ತು 2011 ಸೆಪ್ಟೆಂಬರ್ನಲ್ಲಿ ಅರೆಸ್ಟ್ ಆಗಿದ್ದಂತಹ ದರ್ಶನ್ 25ಕ್ಕೂ ಹೆಚ್ಚು ದಿನ ಜೈಲು ವಾಸವನ್ನು ಅನುಭವಿಸಿದರು. ಪತ್ನಿ ಮೇಲೆ ಹಲ್ಲೆ ನಡೆಸಿ 25ಕ್ಕೂ ಹೆಚ್ಚು ದಿನ ಅವರು ಜೈಲು ವಾಸವನ್ನು ಅನುಭವಿಸಿದರು. ಅದಾದ ಬಳಿಕ ಆಸ್ಪತ್ರೆಗೆ ಹೋಗಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೋಡಿ, ಇಲ್ಲಿ ಮುಂದೆ ನೋಡಿ ಬೈಕ್ನವ್ರು ಯಾವ ರೀತಿಯಾಗಿ ಹೋಗ್ತಿದ್ದಾರೆ ಅಂತೇಳಿ ನೋಡಿ. ಇಲ್ಲಿ ನಮ್ಮ ಕ್ಯಾಮ್ರಾಮನ್ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೈಕಲ್ಲಿ ಬಂದು ಏನೋ ಒಂದು ರೀತಿಯಲ್ಲಿ ಹುಚ್ಚು ಅಭಿಮಾನ ಅಂತಾರಲ್ಲ ಆ ರೀತಿಯಾಗಿ ನೋಡಬೇಕು, ಅಯ್ಯೋ ಜೈಲಿಗೆ ಹೋಗ್ತಾವ್ರಲ್ಲ ಅಂತೇಳಿ ಜೈಲಿಗೆ ಹೋಗ್ತಿದ್ದಾರೆ. ಇವತ್ತು ಜೈಲಿಗೆ ಒಂದು ರೀತಿಯಲ್ಲಿ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಅಲ್ಲಿ ಮೊಬೈಲ್ಗಳನ್ನು ಹಿಡಿದುಕೊಂಡು ಕಾರಲ್ಲಿ ವಿಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಅವರನ್ನು ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗಬೇಕು, ಬೇಗ ಜೈಲಿಗೆ ಬಿಡಬೇಕು ಅಂತೇಳಿ. ಅದೇ ನಿಟ್ಟಿನಲ್ಲಿ ಮೂಮೆಂಟ್ಗಳು ಕೂಡ ಆಗ್ತಾ ಇದೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಪೊಲೀಸ್ ವಾಹನ ಸೈರನ್ಗಳನ್ನು ಹಾಕಿಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಈಗ PVR ಸಿಗ್ನಲಲ್ಲಿದ್ದಾರೆ. PVR ಸಿಗ್ನಲಲ್ಲಿ ಆರೋಪಿಗಳಿದ್ದಾರೆ. ಇನ್ನು 15ರಿಂದ 20 ನಿಮಿಷದಲ್ಲಿ ನೇರವಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಿ ಬಿಡಲಾಗುತ್ತೆ. ನೋಡಿ, ಇವತ್ತು ಕೋರ್ಟ್ನಲ್ಲಿ ಪ್ರಮುಖವಾಗಿ ಸೈಂಟಿಫಿಕ್ ಎವಿಡೆನ್ಸ್ ಸಿಕ್ಕಿದೆ, ಟೆಕ್ನಿಕಲ್ ಎವಿಡೆನ್ಸ್ಗಳು ಲಭ್ಯವಾಗಿದೆ, ಫಿಸಿಕಲ್ ಎವಿಡೆನ್ಸ್ಗಳು ಕೂಡ ಸಿಕ್ಕಿದೆ. 2 ಪ್ರಬಲ ಸಾಕ್ಷಿಗಳಿದ್ದಾರೆ ಅಂತೇಳಿ ನೋಡಿ. ಮೊನ್ನೆ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ 2 ನಮ್ಮ ಬಳಿ ಪ್ರಬಲವಾದಂಥ ಸಾಕ್ಷಿಗಳು, ಮೇಜರ್ ಎವಿಡೆನ್ಸ್ಗಳಿದ್ದಾರೆ. ಕಣ್ಣಾರ ಕಂಡಂಥವ್ರು, ಪ್ರತ್ಯಕ್ಷದರ್ಶಿಗಳು, ನಾವೇನು ಪ್ರತ್ಯಕ್ಷದರ್ಶಿಗಳು ಅಂತ ಕರಿತೀವಲ್ಲ, ಅವರಿದ್ದಾರೆ. ದರ್ಶನ್ ಇದ್ದಂಥ ಸಂದರ್ಭದಲ್ಲಿ ಅವರು ಕಣ್ಣಾರ ಕಂಡಂಥದ್ದನ್ನ ನಾವು ನೋಡಿದ್ದೀವಿ ಅಂತೇಳಿ ಹೇಳಿದಂಥ 2 ಪ್ರಬಲವಾದಂಥ ಸಾಕ್ಷಿ ಹೇಳಿದಂಥವ್ರು 2 ಇದ್ದಾರೆ ಪೊಲೀಸರ ಮುಂದೆ. ಅವರಿಬ್ಬರನ್ನು ಕೂಡ ಈಗ ಪೊಲೀಸರು ಮೇನ್ ಎವಿಡೆನ್ಸ್ಗಳಾಗಿ, ಮೇಜರ್ ಎವಿಡೆನ್ಸ್ಗಳಾಗಿ ಅವರನ್ನು ಕನ್ಸಿಡರ್ ಕೂಡ ಮಾಡಿದ್ದಾರೆ. ಈಗ ಈ ಪ್ರಕರಣದಲ್ಲಿ 18 ಜನ ಆರೋಪಿಗಳಿರುವಂಥದ್ದು. ಈಗ ಆಲ್ರೆಡಿ 4ರನ್ನು ಹೊರತುಪಡಿಸಿ ಎಲ್ಲ ಆರೋಪಿಗಳು ಕೂಡ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜೈಲಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಈಗ 4 ನೋಡಿ, ಪವಿತ್ರಗೌಡ ರಾತ್ರಿ ನಿದ್ದೆ ಮಾಡಿಲ್ಲ. ಪವಿತ್ರಗೌಡ ಆಲ್ರೆಡಿ ಜೈಲಿನಲ್ಲಿದ್ದಾರೆ. 2 ದಿನ ಕಳೆದಿದ್ದಾರೆ ವುಮೆನ್ಸ್ ಸೆಲ್ನಲ್ಲಿ. ಅವರಿರುವಂಥ ಬ್ಯಾರೆಕ್ ಕೂಡ ಡಿ ಬ್ಯಾರೆಕ್ ಅಂತೇಳಿ ಡಿ ಬ್ಯಾರೆಕ್ನಲ್ಲಿದ್ದಾರೆ. ಅವರಿರುವಂಥ ಸೆಲ್ನಲ್ಲಿ 8 ಜನ ಇದ್ದಾರೆ. ಈಗ ಕೋರಮಂಗಲದಿಂದ ಮುಂದೆ ಹೋಗುವಂಥ ಮಡಿವಾಳ ಸಿಗ್ನಲ್ ಏನಿದೆ, ಆ PVR ಸಿಗ್ನಲ್ ಏನಿದೆ, ಆ PVR ಸಿಗ್ನಲ್ ಬಳಿ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಕರೆದುಕೊಂಡು ಹೋಗಿ ಅವರನ್ನು ಬಿಟ್ಟು ಅಲ್ಲಿ ಸೀದಾ ಅಲ್ಲಿಂದ ಪೊಲೀಸರು ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಹಾಗಂತ ಮುಕ್ತಾಯ ಆಗೋದಿಲ್ಲ, ತನಿಖೆ ಮುಂದುವರಿದಿರುತ್ತೆ. ಈಗ ಪ್ರಮುಖವಾಗಿ ಪೊಲೀಸರು ರೇಣುಕಾಸ್ವಾಮಿ ಕೊಲೆಯಾದಂಥ ವ್ಯಕ್ತಿಯ ಮೊಬೈಲ್ ಪತ್ತೆ ಹಚ್ಚಬೇಕಾಗಿದೆ. ಮೊಬೈಲನ್ನು ಪತ್ತೆ ಹಚ್ಚಬೇಕು, ಚಾರ್ಜ್ ಶೀಟನ್ನು ರೆಡಿ ಮಾಡಬೇಕು, ಆ ಪ್ರಾಥಮಿಕ ವರದಿಯನ್ನು ಸಿದ್ಧತೆಪಡಿಸಬೇಕು. ಈಗ ನೋಡಿ, ಸಿಗ್ನಲ್ ಬಳಿ ಇದ್ದಾರೆ. ಸಿಗ್ನಲ್ ಬಳಿ ಇರುವಂಥ ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮಡಿವಾಳ ಅಂದರೆ ಈ ಮಡಿವಾಳದ ಸಿಗ್ನಲ್ ಬಳಿ ಇರುವಂಥ ನೋಡಿ, ಅಲ್ಲಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಯಾವ ಸ್ಪೀಡಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿ. ಒಂಚೂರು ಖಾಲಿ ರೋಡ್ ಸಿಕ್ಕಿದ್ರು ಸಾಕು, ಪೊಲೀಸರು ಅತಿ ವೇಗದಿಂದ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಕೋರ್ಟ್ನ ಕಲಾಪ ಮುಗಿಸಿದ ಬಳಿಕ, ಅಲ್ಲಿ ಪ್ರಕ್ರಿಯೆಗಳು ಮುಕ್ತಾಯ ಆದ ಬಳಿಕ ಜೈಲಿಗೆ ಕರ್ಕೊಂಡು ಹೋಗಿ ಅಲ್ಲೊಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಆ ಒಂದು ಪ್ರಕ್ರಿಯೆಯನ್ನು ಕೂಡ ನಡೆಸಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ನೋಡಿ ಯಾವ ರೀತಿಯಾಗಿ ಒಂದಷ್ಟು ಮುಂದಾಗಿದೆ ಅಂತ ಹೇಳಿ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ, ಸೆಂಟ್ರಲ್ ಜೈಲ್, ಪರಪ್ಪನ ಅಗ್ರಹಾರ ಅನ್ನೋದು ಅದೊಂದು ಏರಿಯಾದ ಹೆಸರು ಅಷ್ಟೇ. ಪರಪ್ಪನ ಅಗ್ರಹಾರದಲ್ಲಿರುವ
ಕೇಂದ್ರ ಕಾರಾಗೃಹ ಅಂದರೆ ಸೆಂಟ್ರಲ್ ಜೈಲ್. ನೋಡಿ ಇಲ್ಲಿ ಬೈಕ್ನವ್ರು ನೋಡಿ ಮೊಬೈಲ್ ತಗೊಂಡು ವಿಡಿಯೋಗಳನ್ನು ಮಾಡಿಕೊಳ್ಳೋಕ್ಕೆ ಮುಂದಾಗುವಂಥದ್ದು. ಈ ರೀತಿಯಾಗಿ ಹುಚ್ಚಾಟವನ್ನು ಮರಿತಾರೆ. ನೋಡಿ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಮಡಿವಾಳ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವಂಥ ಜಾಗದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ನಾವು ಗಮನಿಸ್ತಾ ಇದ್ದೀವಿ ಮುಂದಗಡೆ ನೋಡಿ, ಅದನ್ನು ಟ್ರಾಫಿಕನ್ನು ಕ್ಲಿಯರ್ ಮಾಡುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಪೊಲೀಸರು ಯಾವ ಸ್ಪೀಡಲ್ಲಿ ಮುಂದಗಡೆ 2 ವಾಹನಗಳಲ್ಲಿ ಸೈರನ್ಗಳನ್ನು ಹಾಕಿಕೊಂಡು ಕರೆದುಕೊಂಡು ಹೋಗ್ತಿದ್ದಾರೆ. 2 ವಾಹನಗಳಲ್ಲಿ ಸೈರನ್ಗಳನ್ನು ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಮಡಿವಾಳ ಪೊಲೀಸ್ ಠಾಣೆಯ ಹಿಂಬದಿಯಲ್ಲಿ ಒಂದು ಅಂಡರ್ ಪಾಸ್ ಬರುತ್ತೆ. ಆ ಅಂಡರ್ ಪಾಸ್ನಲ್ಲಿ ಈಗ ದರ್ಶನ್ ಅಂಡ್ ಗ್ಯಾಂಗ್ ಪಾಸ್ ಆಗ್ತಾ ಇದ್ದಾರೆ. ಕೆಲವೇ ನಿಮಿಷ